ಹಾಸನದಲ್ಲಿ ನಾಳೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ವಿಶೇಷ ಅಂದ್ರೆ ಅಂತ್ಯಕ್ರಿಯೆಗೆ ವಾಸ್ತು ಪ್ರಕಾರವೇ ಸ್ಥಳ ನಿಗದಿ ಮಾಡಲಾಗಿದೆ. ಬೆಂಗಳೂರಿನ ಖ್ಯಾತ ವಾಸ್ತು ತಜ್ಞ ಹರಿಪ್ರಸಾದ್ ಸ್ಥಳ ನಿಗದಿ ಮಾಡಿದ್ದಾರೆ. ದೇವೇಗೌಡರ ಕುಟುಂಬ ಸದಸ್ಯರ ಕೋರಿಕೆ ಮೇರೆಗೆ ಹರದನಹಳ್ಳಿಗೆ ವಾಸ್ತುತಜ್ಞ ಹರಿಪ್ರಸಾದ್ ಭೇಟಿ ಕೊಟ್ಟಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ್ರು ವಾಸ್ತುತಜ್ಞ ಹರಿಪ್ರಸಾದ್. ಇಂತಹ ದೈವ ಭಕ್ತರು ಎಲ್ಲೂ ಸಿಗೋದಿಲ್ಲ. ಯಾವ ಕಡೆ ಸ್ಥಳ ನಿಗದಿ ಮಾಡಬೇಕು ಅಂತ ನೋಡೋಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ನಿನ್ನೆ ವಿಧಿವಶರಾಗಿದ್ದಾರೆ. ಅವರ ಅಂತಿಮ ದರ್ಶನ ಬೆಂಗಳೂರಿನಲ್ಲಿ ಮುಗಿದು ಈಗ ಪಾರ್ಥಿವ ಶರೀರ ಹಾಸನದ ಕಡೆ ಹೊರಟಿದೆ. ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಹರದನಹಳ್ಳಿ ಸಮೀಪ ಇರತಕ್ಕಂಥ ಮಾವಿನಕೆರೆಯ ಬೆಟ್ಟದ ತಪ್ಪಲಿನಲ್ಲಿ ನಡೆಯುತ್ತೆ. ಅಲ್ಲಿ ಎಲ್ಲಿ ಯಾವ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಫೈನಲ್ ಮಾಡ್ಕೊಳ್ಬೇಕಾಗಿದೆ. ಬೆಂಗಳೂರಿನಿಂದ ವಾಸ್ತು ತಜ್ಞರೇ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಸ್ಥಳ ಪರಿಶೀಲನೆ ಮಾಡೋ ಸಲುವಾಗಿ ಅವ್ರು ನಮ್ಮ ಜೊತೆ ಮಾತಾಡ್ತಾರೆ. ಸರ್, ತಾವು ಎಲ್ಲಿಂದ ಬಂದಿರಿ ಸರ್? ವಾಸ್ತು ತಜ್ಞರು ತಾವು ಇದ್ದೀರಿ. ಯಾವ ಉದ್ದೇಶದಿಂದ ತಾವು ಇಲ್ಲಿ ಬಂದಿರಿ? ಇಲ್ಲ ಸರ್, ಅವ್ರ ಶ್ರೇಯಸ್ಗೋರು ಅವ್ರು ಚೆನ್ನಾಗಿರಬೇಕಂತ ಅಷ್ಟೇ. ನಮ್ಮ ದೇವೇಗೌಡರ ಫ್ಯಾಮಿಲಿ ಚೆನ್ನಾಗಿರಬೇಕು ಅಷ್ಟೇ. ನಮ್ಮ ಹತ್ರ ಏನಿದೆಯೋ ಅವರು ಚೆನ್ನಾಗಿರೋಕ್ಕೆ ಏನೇನು ಮಾಡಬೇಕೋ ನಾವು ಮಾಡಬೇಕಿತ್ತು. ಭಗವಂತರು ನಾವು ಏನು ವಿದ್ಯೆ ಕೊಟ್ಟಿದ್ರೋ ಅದು ಸರ್ವಿಸ್ ಮಾಡಬೇಕಿತ್ತು ಅಷ್ಟೇ, ಬೇರೆ ಏನಿಲ್ಲ. ನಾವು ಗಮನಿಸಿದಾಗೆ ದೇವೇಗೌಡರು ಚೆನ್ನಮ್ಮ ಅವ್ರ ಬಗ್ಗೆ ತಾವು ಅವ್ರ ಪರಿಚಯಿತರು ಅಂತ ಹೇಳಿದ್ರಿ. ಅವ್ರ ಬಗ್ಗೆ ತಾವು ಹಂಚ್ಕೊಳ್ಳೋದಾದ್ರೆ ಅವರ ಇದ್ದಂಥ ದೈವ ಭಕ್ತಿ, ಅವ್ರ ನಂಬಿಕೆಗಳು, ಆ ಥರ ದೈವ ಭಕ್ತಿ ಬರಬೇಕಂದ್ರೆ ಯಾರಿಗೆ ಬರಲ್ಲ ಸರ್. ಅಯ್ಯೋ, ಧರ್ಮವಾಗಿರ್ತೀರಿ, ದೈವಭಕ್ತಿ ಆಗಿರ್ತೀರ. ಆ ದೈವಭಕ್ತಿ ಈ ಥರ ಮ್ಯಾಲಕ್ಕೆ ಬಂದಿದೆ ಅವ್ರಿಗೆ ಅಷ್ಟೇ, ಬೇರೆ ಏನಿಲ್ಲ. ನೀವು ಅಲ್ಲಿ ಸ್ಥಳಕ್ಕೆ ಹೋಗಿ ಅಲ್ಲಿ ಏನು ಪ್ರದೇಶ ಇದೆ ಅಲ್ಲಿ ಎಲ್ಲಿ ಒಂದು ಕಾರ್ಯ ಮಾಡಬೇಕು ಅಂತೇಳಿ ಸ್ಥಳ ನಿಗದಿ ಮಾಡ್ತೀವಿ. ಹೌದು ಸರ್, ಕರೆಕ್ಟ್. ಇಲ್ಲಿ ಮಾಡಿರಿ ಅಂತ ಚೆನ್ನಾಗಿರುತ್ತೆ ಅಂತ ಫಸ್ಟೇ ಪ್ಲ್ಯಾನಲ್ಲಿ ಈ ಥರ ಮಾಡಬೇಕಂತೂ ಡಿಸೈಡ್ ಆಯಿತು. ಜಸ್ಟ್ ನೋಡ್ಕೊಂಡು ಹೋಗ್ಬೇಕಂತೂ ಬಂದೆ. ಇದಿಷ್ಟು ವಾಸ್ತು ಪ್ರಕಾರವಾಗಿ ಆ ಒಂದು ಕೊನೆಯ ಅಂತಿಮ ಸಂಸ್ಕಾರಗಳನ್ನು ನೆರವೇರಿಸಬೇಕು ಅಂತಕ್ಕಂಥದ್ದಕ್ಕೆ ಸ್ಥಳ ನಿಗದಿಗಾಗಿ ಅವರು ಬಂದಿರತಕ್ಕಂಥದ್ದು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.